ಈಗಷ್ಟೇ ಸಿದ್ದಿಕ್ ಹಾಗೂ ಅವರ ಫ್ಯಾಮಿಲಿ ಬಂದು ಚಾಕ್ಲೇಟ್ಸ್ ಕೊಟ್ಟು ಹೋದದು. ರಮದಾನ್ ಲೆಕ್ಕದಲ್ಲಿ ನಮಗೆ ಚಾಕ್ಲೇಟ್ಸ್ ಈಗ ನಿಂತಿದೆ ಇರುವೆ ರೆಡ್ಡಿ ಚಾಕ್ಲೇಟ್ಸ್. ಹತ್ತಲ್ಲ ಕಡಿ ಚಂದ ಮಾಡಿ ಪ್ಯಾಕ್ ಮಾಡಿದಾರಲ್ಲ, ಚಂದ ಪ್ಯಾಕೇಜ್. ಒಂದು ನಿಮಿಷ ಬಲೆ. ತುಂಬ ಥ್ಯಾಂಕ್ಸ್ ಸಿದ್ದಿಕ್ ಹಾಗೂ ಅವರ ಫ್ಯಾಮ್ಲಿಗೆ. ಇವತ್ತು ಗಂಡನ ಸ್ಪೆಷಲ್ ಎಗ್ ಮಸಾಲ. ಇದು ಎಗ್ಗನ್ನು ಹಸಿ ಹೀಗೆ ಮಸಾಲೆಗೆ ಹಾಕಿ ಸ್ವಲ್ಪ ಸ್ಟೀಮ್ ಮಾಡಲಿಕ್ಕೆ ಇಟ್ಟದ್ದು. ಬಿಸಿ ಬಿಸಿ ಎಗ್ ಮಸಾಲ ಹಾಗೂ ಪಿಕ್ಕಲ್ ಟೇಸ್ಟ್ ಮಾಡುವ. ಬಾರಿ ಒಳ್ಳೆಯಾಗಿದೆ. ಟೂ ಗುಡ್ ಥ್ಯಾಂಕ್ ಯು. ಒಳ್ಳೆಯಾಗಿದೆ. ಗಂಜಿ ಮತ್ತು ಮೊಟ್ಟೆ ಮಸಾಲ ಭಾರಿ ಒಳ್ಳೆ ಕಾಂಬಿನೇಷನ್ ಅಲ್ಲ. ಸ್ಪೆಷಲ್ ಆದ ಚಾಕ್ಲೇಟ್ಸ್ ಓಪನ್ ಮಾಡಿ ನೋಡುವ. ಓಪನ್ ಮಾಡಿ ಕಿಯಾರ. ಇವತ್ತಾಗ್ತದ ಮಗ ಮೆಲ್ಲ ಮೆಲ್ಲ ಆಯ್ತಾ? ಹಾಗೆ ಅಲ್ಲ ಮಗ, ಮೆಲ್ಲ 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 ಮೆಲ್ಲ. ಬೀಜ ಎಂಟು ಮೆಲ್ಟ್ ಆಗಿದಾ? ತಿನ್ನು. ಉಂಟು ಚಾಕ್ಲೇಟ್ ಗೋಲ್ಡ್ ಬಿಸ್ಕಿಟ್ ಆಗಿ ಮಾಡಿದ್ದಾರೆ ನೋಡಿ. 100 grams ಫೈನ್ ಗೋಲ್ಡ್. ಈ ಕಿಯಾರ ಸಾಕು ಮಗ, ಕಿಯಾರ ಬಾಯಿ ಫಸ್ಟೇ ಓಪನ್ ಆಗಿದೆ, ರ್ಯಾಪರು ಓಪನ್ ಆಗುವ ಮುಂಚೆ. ಫೈನ್ ಗೋಲ್ಡ್ 999 ಅಂತ ಬರ್ತಿದೆ. ಒಳ್ಳೆ ಗೋಲ್ಡ್ ಬಿಸ್ಕಿಟ್ ಆಗಿ ಮಾಡಿದ್ದಾರೆ. ಹೇಗೆ ಉಂಟು ಮಗ? ಒಳಗೆ ತೋರಿಸಿ. ಓ, ತೋರಿಸೋ ಪರಿಸ್ಥಿತಿಯೇ ಬರಲಿಲ್ಲ, ಹೋಗಿಬಿಟ್ಟಿತ್ತು ಒಳಗೆ. ಅದೇ ಊಟ ಹೋಗುದ್ಲಲ್ಲ. ಒಳಗೆ ಸ್ವಲ್ಪ ಕಾಟನ್ ಕ್ಯಾಂಡಿ ಫ್ಲೇವರ್ ಆಗಿ ಉಂಟು, ಒಳ್ಳೆ ಉಂಟು ಮಾತ್ರ. ಹಿರುವೆ ನಿಂತಿದೆ, ಬೇಗ ನನ್ನ ಬಾಯಿಗೆ ಹಾಕುದು. ಒಳ್ಳೆ. ಈ ಸಾಕು ಕಿಯಾರ. ನೋ, ಸ್ಮಾಲ್ ಪೀಸ್ ಸ್ಮಾಲ್ ಬೈಟ್. ಹಲೋ, ಸಾಕು ಮಗ. ಚಾಕ್ಲೇಟ್ ಆಗಿ ಉಂಟು. ಟೂ ಗುಡ್. ಚಾಕ್ಲೇಟ್ ಒಳ್ಳೆ ಇರ್ತದಲ್ಲ. ಇವತ್ತು ಕಿಯಾರನ್ಗೆ ಆನ್ಲೈನ್ ಕ್ಲಾಸ್. ಇವತ್ತಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಕ್ಲಾಸ್ ಅಂದರೆ ಕಿರಿಕಿರಿ ನಮಗೆ. ಒಮ್ಮೆ ಶಾಲೆಗೆ ಹೋದರೆ ಅಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಇಲ್ಲಿ ಈಗ 3 ಟೈಪ್ದು ಕಾಳು ತರಲಿಕ್ಕೆ ಹೇಳಿದ್ದಾರೆ, ಎಲ್ಲ ಇಟ್ಟಿದ್ದೇನೆ. ಸಜ್ಜಿಗೆ ಬಜ್ಜಿಲಾಗ್ತದೇನೋ ಇನ್ನು ಕಾಳುಗಳೆಲ್ಲ ಇಟ್ಟಿದ್ದೇನೆ. ಇವತ್ತು ಕ್ಲಾಸಲ್ಲಿ ಎಂತ ಮಾಡ್ತಾರೆ ಗೊತ್ತಿಲ್ಲ, ಇನ್ನು ಟೀಚರ್ ಬರಬೇಕಷ್ಟೇ. What grains are you separating, Namami? Brown chickpea. Okay. ಮಾಡು. Okay. ಕಡ್ಲೆ ಇಲ್ಲಿ ಹಾಕು, ಪದಂಗಿ ಅಲ್ಲಿ ಹಾಕು. White chickpeas. Okay. ಆ ಚಿಕ್ಕ ಪದಂಗಿ ಆಚೆ ಹಾಕು. ಒಟ್ಟಾರೆ ಅಲ್ಲ, ಕಡ್ಲೆ ಕಾಲಿ ಇಲ್ಲಿ ಹಾಕ್ಬೇಕು. ಕಡ್ಲೆ ಇಲ್ಲಿ ಹಾಕು, ದೊಡ್ಡ ಕಡ್ಲೆ ಇಲ್ಲಿ ಹಾಕು. ಉಳ್ದದ ಆಚೆ ಹಾಕು, ಬಿಡು. How many grapes did you do? 10 grapes. I draw 1, 2, 3, 4, 5, 6, 7, 8, 9, 10. Okay. You did. Who did? I did. Who did this? Helped you. I did this. Mama helped you. Of course. My mama did this. Yeah. Mama helped me, Maga. Mama Next time try to make it fully on your own, okay? okay. ಕ್ಲಾಸ್ ಆಯಿತು. ಇವಳಿಗೆ ಅದು ಗ್ರೇಪ್ಸ್ ಮಾಡಲಿಕ್ಕೆ ಆಯ್ತಾ, ಕಾಯಿನ್ದು ಅಚ್ಚಿಟ್ಟು ಅಡಿಯಲ್ಲಿ ಅಚ್ಚಿಟ್ಟು ಹೀಗೆ ಕ್ರೇಯಾನ್ಸಲ್ಲಿ ಇದು ಮಾಡಿ ಅಚ್ಚಿ ತಗೊಳ್ಳಿಕ್ಕೆ, ಅದು ರೌಂಡ್ ಅಚ್ಚಿ ತಗೊಂಡು ಗ್ರೇಪ್ಸ್ ಮಾಡಲಿಕ್ಕೆ ಮಕ್ಕಳಿಗೆ ಮಾಡ್ಲಿಕ್ಕೆ ಆಗ್ತದ. ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದು ಬೇಕಾ. ಇವಳೊಂದು ಕನ್ಫ್ಯೂಸ್ ರಾಮಣ್ಣ. ಟೀಚರ್ ಕೇಳಿದ್ರು ಹೂ ಡಿಡ್ ಇಟ್ ನಾನು ಮಾಡಿದಂತೆ.
ಇವಳು ಟೀಚರ್ಗೆ ಹೇಳಿದ್ ಮಮ್ಮ ಡಿಡ್ ಇಟ್ ಅಂತೆ. ನಾನು ಹೇಳಿದೆ ಹೇಳು ಮಾರಿದ್ದೀನಿ, ಮಮ್ಮ ಹೆಲ್ಪ್ಡ್, ಮಮ್ಮ ಮಾಡಿದಲ್ಲ ನೀನು ಮಾಡಿದ್ದು. ಇಲ್ಲ ಸಾಧು ಸನ್ಯಾಸಿ ಮಮ್ಮ ಡಿಡ್ ಇಟ್ ಅಂತೆ. ಈ ಮಕ್ಕಳಿಗೆ ಸಹ ಉಂಟಲ್ಲ ಇವರ ಕನ್ಫ್ಯೂಷನ್ ಅಲ್ಲಿ ಇಲ್ಲಿ ಅಪ್ಪೆಂದಿರ್ಗೆ ಸುಮ್ಮನೆ ದೂರು. ಈಗಷ್ಟೇ ಡೋರ್ ತಾಗಿದ್ದು ಫ್ರೆಶ್ ತೋರ್ಸು ಮಗ. ಎಂತ ಆಗಲಿಲ್ಲ 5 ಬೆರಳು ಉಂಟು, ಎಂತ ಆಗಲಿಲ್ಲ, ಖಾಲಿ ಸ್ವಲ್ಪ ಸ್ಕ್ರಾಚ್ ಆದದಷ್ಟೇ, ಎಂತ ಆಗಲಿಲ್ಲ ಮಗ. ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೊರಟದು ಇವತ್ತು. ಸ್ವಿಮ್ಮಿಂಗ್ ಕ್ಲಾಸ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಹೋಗುವಲ್ಲ? ಮಕ್ಕಳದು ಎಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಜಾಗೃತಿ ಇದ್ರೆ ಸಹ ಒಮ್ಮೆ ಹೀಗೆ ನಾವು ಮನುಷ್ಯರಾದವರು ಕಣ್ಣು ಇದು ಬ್ಲಿಂಕ್ ಮಾಡ್ಬೇಕಲ್ಲ, ಬ್ಲಿಂಕ್ ಮಾಡುವಷ್ಟರಲ್ಲಿ ಎಂತ ಸಹ ಮಾಡಿಬಿಡ್ತಾರೆ. ಹಾಗೆ ಅದು ಫೌಂಟನ್ ಎಲ್ಲ ಆರ್ಡ್ ಮಾಡಿದ್ದಾರೆ. ಎಂಟ್ರೆನ್ಸ್ ಕಿಯಾರಾ ಹೋಗುದು ಅಜ್ಮಾನ್ ರಾಡಿಸನ್ ಬ್ಲೂ ಅಲ್ಲಿ ಕ್ಯಾಫೋ ಸ್ಪೋರ್ಟ್ ಅಕಾಡೆಮಿ ಉಂಟು. ಸೊ ಅಲ್ಲಿ ಹೋಗುದು ಅವಳು ಸ್ವಿಮ್ಮಿಂಗ್ ಕ್ಲಾಸಿಗೆ. ಮುಂಚೆ ಕ್ಲೋಸ್ಡ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ಲು. ಪ್ರಾಬ್ಲಮ್ ಕ್ಲೋಸ್ಡ್ ಸ್ವಿಮ್ಮಿಂಗ್ ಪೂಲಲ್ಲಿ ಎಂತ ಗೊತ್ತುಂಟ, ಜಾಸ್ತಿ ಕ್ಲೋರಿನ್ ಸಂಗ್ರಹಣೆ ಆಗಿರ್ತದೆ. ಓಪನ್ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಕ್ಲೋರಿನ್ ಇವ್ಯಾಪ್ರೇಟ್ ಆಗ್ತದೆ ಅಂತೇಳಿ ಇವರೇ ಹೇಳಿದರು ನನಗೆ. ಸೊ ಅದರಿಂದಾಗಿ ಇಲ್ಲಿದು ನೀರು ಕ್ವಾಲಿಟಿ ಸಹ ತುಂಬ ಒಳ್ಳೆ ಇರ್ತದೆ. ಯಾಕಂದರೆ ಹೋಟೆಲ್ದು ನೀರಲ್ಲ, ರಾಡಿಸನ್ ಬ್ಲೂ 5 ಸ್ಟಾರ್ ಹೋಟೆಲ್. ಸೊ ನೀರು ಯಾವತ್ತೂ ಕ್ಲೀನೇ ಇರ್ತದೆ. ಮತ್ತು ಈ ಚಾರ್ಜಸ್ ಎಷ್ಟು ಅಂತೇಳಿ ಕೇಳ್ತೀರಾ? ಚಾರ್ಜಸ್ 10 ಕ್ಲಾಸಸ್ಗೆ 300 ದಿರಮ್, ಅಂದರೆ 7500 ರುಪೀಸ್. 10 ಕ್ಲಾಸಸ್ಗೆ 1 ತಾಸು ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಮನೆಯಲ್ಲಿ ಒಂದು ಮಗು ನೋಡುವಾಗಲೇ ನಮ್ಮ BP ಮೇಲೆ ಶೂಟ್ ಆಗ್ತದೆ. ಆದರೆ ಈ ಟೀಚರ್ಸ್ನವ್ರಿಗೆಲ್ಲ ಎಷ್ಟು ತಾಳ್ಮೆ ಬೇಕಲ್ಲ ಈ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ. ತುಂಬ ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸ್ ಆಯಿತು. ಕಿಯಾರ ಸ್ವಿಮ್ಮಿಂಗ್ ಕ್ಲಾಸ್ ಹೋಗೋ ಮಗ. ಚಂಡಿ ಪುಂಡಿ ಅದೇನು ಈಚೆ ವಾಶ್ರೂಮ್ ಬಾ. ಅದು ಹೆಂಗಸರಿಗೆ, ಅದು ಗಂಡಸರಿಗೆ. ಇದು ಗಂಡಸರಿಗೆ, ಇದು ಹ್ಯಾಂಡಿಕ್ಯಾಪ್ರವರಿಗೆ, 3 ಸಹ ಉಂಟು ವಾಶ್ರೂಮ್. ಸದ್ಯಕ್ಕೆ ಇವತ್ತು ಇನ್ಫಾರ್ಮೇಶನ್ ಸಾಕು. ಹೋಗು. ದಿನ ಹೊರಗೆ ಹೋಗೋದೇ ಗೊತ್ತಿಲ್ಲ, ಸ್ವಲ್ಪ ತಂಪಿರ್ಬೋದು ಅಂತ ನೆನೆಸಿದ್ದು. ಶೆಕೆ ಮಾರೆ, ಚಂಡಿ ಪುಂಡಿ. ಸಮ್ಮರ್ ಸ್ಟಾರ್ಟ್ ಆಯಿತು. ವಾಟ್ ಈಸ್ ದ್ಯಾಟ್? ಇದು ನಿಂದು ಬೆಳಿಗ್ಗೆ ಸಜ್ಜಿಗೆ ಬಜ್ಜಿಲಿ ಎಕ್ಸ್ಪೆರಿಮೆಂಟ್ ಇತ್ತಲ್ಲ, ಎಲ್ಲ ಸಪ್ರೇಷನ್ ಮಾಡಲಿಕ್ಕೆ. ನೀನು ಇದನ್ನೆಂತ ಮಾಡೋದು? ಎಲ್ಲ ನೀರಿಗೆ ಹಾಕಿ ಇಟ್ಟೆ. ಸಪ್ರೇಟ್ ಮಾಡುವಾಗಿಲ್ಲ, ಒಂದೊಂದು ಚಿಕ್ಕ ಉಂಟಲ್ಲ, ಪದಂಗಿ, ಹಾರ್ಸ್ ಗ್ರಾಮ್, ಕಡಲೆ ಎಲ್ಲ. ಸೊ ಎಂತ ಮಾಡಿದೆ, ಎಲ್ಲ ಒಟ್ಟಿಗೆ ಸಜ್ಜಿಗೆ ಬಜ್ಜಿಲಿ ಮಾಡಿ ನೀರಿಗೆ ಹಾಕಿ ಈಗ ನಾಳೆಗೆ ಮೊಳಕೆ ಬರಿಸೋದು. ನೋಡುವ ಎಂತ ಆಗ್ತದೆ. ಮತ್ತು ಆರಿಸ್ಬೋದಲ್ಲ. ಸೊ ನಾಳೆಗೆ ಆರಿಸಲಿಕ್ಕೆ ಅಕ್ಕ. ಈಗ ಸಪ್ರೇಟ್ ಮಾಡಲಿಕ್ಕೆ ಅಲ್ಲ, ಅದಾಗ ಹಸಿ ಇರುವಾಗ ಸಪ್ರೇಟ್ ಮಾಡಲಿಕ್ಕೆ ರೆಡಿ ಅಟ್ಯಾಕ್ ಮಾಡಲಿಕ್ಕೆ. ಪೋಟ್ಲಿ ಕಟ್ಟಿ ಇಟ್ಟೆ, ನಾಳೆ ನೋಡುವ ರಿಸಲ್ಟ್ಸ್. ಡೈಲಿ ಬೆಳಿಗ್ಗೆ ಎದ್ದು ಮೆಂತೆ ತಿನ್ನೋದು. 1 ಸ್ಪೂನ್ ನೀರಲ್ಲಿ ಹಾಕಿಟ್ಟ ಮೆಂತೆ, ಹಾಗೂ ಅದರ ನೀರು ಸಹ. ಸೊ ನಾನು ಕುಡಿತೇನೆ, ಯಾಕಂದ್ರೆ ನಾನು ಪ್ರೀ ಡಯಾಬಿಟಿಕ್. ಗಂಡನ ಸಹ ಕುಡಿಸ್ತೇನೆ. ಖಾಲಿ ಜ್ಯೂಸ್ ಅಲ್ಲ, ದಂಪತಿಗಳು ಒಟ್ಟಿಗೆ ಕುಡಿಯೋದು. ಮೆಂತೆ ಸಹ ಕುಡಿಬೇಕು ಅಲ್ಲ. ಅದಕ್ಕೆ ಅವರಿಗಿಲ್ಲ ಡಯಾಬಿಟೀಸ್, ಆದ್ರೆ ಸಹ ಸ್ವಲ್ಪ ಒಟ್ಟಿಗೆ ನಾನು ತಿನ್ನುವಾಗ ನನ್ನ ಮುಖ ನೋಡೋದು ಬೇಡ ಅಂತೇಳಿ ಅವರಿಗೆ ಸಹ 1 ಸ್ಪೂನ್ ಮೆಂತೆ ತಿನ್ನಿಸೋದು. ನಾನು ಸಹ 1 ಸ್ಪೂನ್ ಮೆಂತೆ ತಿನ್ನೋದು. ಒಳ್ಳೆಯದು, ಓವರ್ ಆಲ್ ಹೆಲ್ತಿಗೆ ಒಳ್ಳೆಯದು. ಡಯಾಬಿಟೀಸ್ ಇದ್ದವರಿಗಂತೂ ಉತ್ತಮ. ಹೆಚ್ಚೇನಲ್ಲ, ಖಾಲಿ ಇಷ್ಟೇ. 1 ಟೀ ಸ್ಪೂನ್, ಟೇಬಲ್ ಸ್ಪೂನ್ಸ್ ಅಲ್ಲ, 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಬೆಳಿಗ್ಗೆ ಆಗುವಾಗ ದೊಡ್ಡ ಆಗ್ತದೆ. ಇದಿಷ್ಟೇ ಅಂತೇಳಿ ಆಗ್ತದೆ. ಬೆಳಿಗ್ಗೆ ಆಗುವಾಗ ತಿಂದಷ್ಟು ಮುಗಿಯುದಿಲ್ಲ ಮಾರೆ. ಇನ್ನು ಇದಕ್ಕೆ ನೀರು ಹಾಕಿದ್ರೆ ಆಯಿತು. ನೀರು ಹಾಕಿ ಬೆಳಿಗ್ಗೆ ಇದನ್ನು ಗಳಗಳ ಅಂತ ಕುದ್ರೆ ಆಯಿತು. ಸ್ವಲ್ಪ ಮಿಕ್ಸ್ ಮಾಡುವ. ನೀವು ಸೋಕ್ ಮಾಡಿ ಇಟ್ಟರೆ ಆಯಿತು. ಮತ್ತೆ ಸ್ವಲ್ಪ ಬಾದಾಮ್, ಇದು ಕಿಯಾರಾಗೆ ಸಾಕ್ತದೆ, ಕಿಯಾರಾದ ಅಪ್ಪೆ ಅಮ್ಮೆಗೆ ಸಾಕ್ತದೆ. ಸೊ ಸಾಮೂಹಿಕ ಎಲ್ಲರಿಗೆ ಸಹ ಒಂದು 6 4 5 6 ಆಯಿತು. 6 ಬಾದಾಮ್ ಎಲ್ಲರಿಗೆ ಸಹ. ಇದಕ್ಕೆ ಸಹ ನೀರು ಹಾಕಿಟ್ರೆ ಆಯಿತು. ಬೆಳಿಗ್ಗೆ ತಿನ್ನಲಿಕ್ಕೆ ತುಂಬ ಉಂಟು ನಮಗೆ. ಮೆಂತೆ, ಬಾದಾಮ್. ಸೊ ಇದೆರಡನ್ನು ನಾನು ರಾತ್ರಿಗೆ ಇಡ್ತೇನೆ, ಇನ್ನು ಬೆಳಿಗ್ಗೆ ತಿಂದರೆ ಆಯಿತು. ಇಲ್ಲಿ ಸಿಂಗರ್ ರಾಮಣ್ಣ ಬಂದ್ದಾರೆ. ನೋಡು, ಹಾಡು ಮಗ, ಒಂದು ಪದ ಹಾಡು.
ಗೀಟರ್ ತುಂಬಾ ಚಿಕ್ಕ ಆಯ್ತು ಮಗ ನಿಂಗೆ ಗೀಟರ್. ಎಲ್ಲಿರುವೆ ಮರಳುದಾಡುವರು ಹಸಿಯೇ ಬರೀನ ಮರಿದಿನ ಮರಣ ದೂರನೇ ನೀನು ಎಲ್ಲಿರುವೆ. ಗುಡ್, ವೆರಿ ಗುಡ್, ವೆರಿ ಗುಡ್ ಮಗ. ಲೈವ್ ಬಂದಿದ್ದೆ ಇವತ್ತು, ತುಂಬ ಜನರು ಬಂದಿದ್ದೀರಿ ಲೈವ್, ಖುಷಿ ಆಯಿತು. ತುಂಬ ಜನ ಹತ್ರ ಮಾತಾಡಿದೆ ತುಂಬ ಹೊತ್ತು. ಕೆಲವು ಕ್ವಶನ್ಸ್ ಮಿಸ್ ಆಗಿದ್ದರೆ ಕ್ಷಮಿಸಿ ಆಯಿತಾ. ಅದು ತುಂಬ ಖುಷಿ ಆಯಿತು. ನಿಮ್ಮ ಟೈಮ್ ಹಾಗೂ ಪ್ರೀತಿ ಇಟ್ಟು ಬಂದಿದ್ದೀರಲ್ಲ, ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ ನನ್ನೊಟ್ಟಿಗೆ, ತುಂಬ ತುಂಬ ಥ್ಯಾಂಕ್ಸ್. ಹೇಗಾಯಿತು ನಿಮಗೆ ಲೈವ್ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಖುಷಿ ಆಯಿತು. ನೆನೆಸೋದು ಒಮ್ಮೆ ಸಂಡೇ ಯಾವಾಗ ಸಹ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಒಮ್ಮೆ ಲೈವ್ ಬರುವ ಅಂತೇಳಿ. ಸೊ ನಮಗೆ ಸಹ ಸ್ವಲ್ಪ ಖುಷಿ ಆಗ್ತದೆ, ಇಂಟರಾಕ್ಷನ್ ಮಾಡಲಿಕ್ಕೆ ಖುಷಿ ಆಗ್ತದೆ. ನಿಮಗೆ ಎಂಥ ಕ್ವಶನ್ಸ್ ಉಂಟು ಅದಕ್ಕೆ ಇನ್ಸ್ಟೆಂಟ್ಲಿ ಆನ್ಸರ್ಸ್ ಸಿಗ್ತದಲ್ಲ. ಸೊ ನೋಡುವ, ಇನ್ನು ತಿಂಗಳಿಗೆ ಒಮ್ಮೆ ಆದರೂ ಲೈವ್ ಬರುವ. ನಾವು ಮನುಷ್ಯರಾದವರು ಕೆಲವೊಮ್ಮೆ ನೋಡಿದರೆ ಸಹ ಗುರ್ತಿಲ್ಲದವರಾಗಿ ಹೋಗ್ತೇವೆ. ಇದು ನೋಡಿ ಅಂತೆ ಮೀನು ಹೇಗೆ ಬರ್ತದೆ ನೋಡಿ, ಇವಳು ಕರೆಯುವಾಗ ಹೇಗೆ ಬರ್ತದೆ ನೋಡಿ. ಹೇಗೆ ಬರ್ತದೆ ನೋಡಿ. ಆಚೆ ಹೋಗು, ನೀನು ಆಚೆ ಹೋಗು, ಆಚೆ ಹೋಗು, ಆಚೆ ಹೋಗು. Peekaboo, I found you there. I found you. ಇದು ಮಾಡಬೇಡ ಮಗ, ಹೆದರ್ತಾನಲ್ಲವ. I found you. I found you. I found ಕೊಕ್ಕೋ, ಇದು ಫ್ಲವರ್ ಹಾರ್ನ್ ಬ್ರೀಡ್. See, ಇದು ನೋಡಿ ಅಲ್ಲಿ ಸುಮ್ಮನೆ. ಅಲ್ಲಿ ಹೋಗ್ಬೇಡಿ, ಅಲ್ಲಿ ಹೋಗ್ಬೇಡಿ. ಮತ್ತೆ ಎಲ್ಲಿ ಹೋಗುದು? ಪನಂಬೂರಿಗೆ ಹೋಗುದವ. Don't go there, okay? ಅಲ್ಲಿ ಹೀಟರ್ ಉಂಟಲ್ಲ, ಅದಕ್ಕೆ ಹೋಗ್ಬೇಡ ಹೇಳುದು ಅವಳು. ಬೇಡ. ಆಯ್ತು ಆಯ್ತು, ಅವನು ಜಾಗ್ರತೆ ಮಾಡ್ತಾನೆ. ನೀನೆಷ್ಟು ಜಾಗ್ರತೆ ಮಾಡಿದಿ ಇವತ್ತು ಡೋರ್ ಹತ್ರ ಅಕ್ಕ? ಗಳಲ್ಲಿ ಒಳ್ಳೆ ರೀತಿಯಲ್ಲಿ ಹೂ ಬಂದಿದೆ ನೋಡಿ. ಇನ್ನು ಆಯ್ತು, ಇಲ್ಲಿ ಸೆಕೆ ಸ್ಟಾರ್ಟ್ ಆಯ್ತು. ಇದು ಪರ್ಪಲ್ ಆ್ಯಂಡ್ ವೈಟ್, ಚಂದ ಅಂತದಲ್ಲ. ಇದು ನನ್ನ ಸಂಬ್ರಬಳ್ಳಿ ಗಿಡ ಸಹ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ. ಇಲ್ಲಿಂದ ಒಂದು ನಪಿಲ್ತಿತ್ತು, ಅದಕ್ಕೆ ಅದನ್ನು ಇದಕ್ಕೆ ಹಾಕಿದೆ, ಇದರಲ್ಲಿ ಸಹ ಜೀವ ಬಂತು. ಇದು ಗೊಂಡೆ ಪೂ ಒಂದು ಬಂದಿದೆ ಬಿಳಿದು, ಎಲ್ಲಿಯ ಗಾಳಿಗೆ ರಟ್ಟಿದೆ. ಇನ್ನಾಯ್ತು, ಇನ್ನು ಸೆಕೆಗಾಲ ಸ್ಟಾರ್ಟ್ ಆಯ್ತಲ್ಲ. ಸೆಕೆಗಾಲ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಸ್ವಲ್ಪ ಬಾಡ್ತಾ ಬರ್ತದೆ. ಇದೆಲ್ಲ ಗಿಡದು ವ್ಯಾಲಿಡಿಟಿ ಉಂಟು ಇಲ್ಲಿ, ಇಡೀ ವರ್ಷ ಇರುವುದಿಲ್ಲ. ಇದೆಲ್ಲ 6 ತಿಂಗಳದ್ದು ಗಿಡ ಅಷ್ಟೇ. ಇನ್ನು ಸೆಕೆಗಾಲ ಸ್ಟಾರ್ಟ್ ಆಗುವಾಗ ವಿಂಟರ್ದು ಗಿಡ ತೆಗೆದು ಸಮ್ಮರ್ದು ಗಿಡ ನೆಡಬೇಕು. ಇಲ್ಲಿ ಊರಾಗಿ ಇಡೀ ವರ್ಷ ಇರುವುದಿಲ್ಲ ಗಿಡಗಳೆಲ್ಲ. ಸದ್ಯಕ್ಕೆ ಉಂಟು ಫ್ರೆಂಡ್ಸ್. ಟೆಂಪ್ರೇಚರ್ ಜಾಸ್ತಿ ಆಗ್ತಾಗಲೇ ನೋಡಿ ಕರಂಚುದು, ಎಲೆಗಳೆಲ್ಲ ಕರಂಚಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸತ್ಯ ಹೇಳ್ಬೇಕಾ, ಈ ಆನ್ಲೈನ್ ಕ್ಲಾಸಿಂದಂತೂ ನಮಗೆ ಅರ್ಧ ಮರಳು ಶುರುವಾಗಿದೆ. ಎಲ್ಲ ಪೇರೆಂಟ್ಸ್ ನಾವು ಹಿಂದಿಂದ ಮಾತಾಡೋದು ಯಾವಾಗೊಮ್ಮೆ ಶಾಲೆ ಸ್ಟಾರ್ಟ್ ಆಗೋದಿಲ್ಲ ಅಂತೇಳಿ ಆಗಿದೆ. ಯಾಕಂದರೆ ಅದು ತನ್ನಿ ಇದು ತನ್ನಿ, ಇವತ್ತು 2 ಗ್ಲಾಸ್ 3 ಬೌಲ್, ಅದು ಬೇಕು ಇದು ಬೇಕು, ಸ್ಪಾಂಜ್ ಬೇಕು ಅಂತ ಹೇಳಿ ನಮ್ಮ ಮಂಡೆ ಎಲ್ಲ ಹಾಳಾಗಿದೆ. ಪೇರೆಂಟ್ಸಿಗೆ ಜಾಸ್ತಿ ಕೆಲಸ, ನಮಗೆ ಎಂಥ ಸಹ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇವರೊಟ್ಟಿಗೆ ಕುತ್ಕೊಳ್ಳೇಬೇಕು, ಒಬ್ಬರು ಬೇಕೇ ವಾಚ್ಮ್ಯಾನ್. ಇಲ್ಲದ್ರೆ ನಾನು ಮಿನಿ ಆಚೆ ಈಚೆ ಹೋದರೆ ಈ ಬೌಲ್ದು ನೀರು ಬಾಯೊಳಗಿರ್ತದೆ. ಕ್ಲಾಸ್ ಆಗುವಷ್ಟರಲ್ಲೇ ಅರ್ಧ ಅಸ್ತವ್ಯಸ್ತ ಆಗ್ತದೆ ಇಡೀ ಮನೆ. ಚೇರ್ ಅಲ್ಲಿ ಇಲ್ಲಿ, ಲ್ಯಾಪ್ಟಾಪ್ ಇಲ್ಲಿ, ಐಪ್ಯಾಡ್ ಇಲ್ಲಿ, ಓ ದೇವರೇ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ಕೂಡಲೇ ಕಿಯಾರನ್ಗೆ ವಿಟಮಿನ್ ಡಿ ಹಾಗೂ ಮಲ್ಟಿವಿಟಮಿನ್ಸ್ ಕೊಡ್ತೇನೆ. ನಾನು ಡೈಲಿ ಕೊಡ್ತೇನೆ, ಯಾಕಂದರೆ ಇಲ್ಲಿಯ ಮಕ್ಕಳಿಗೆ ವಿಟಮಿನ್ ಡಿ ಕೊರತೆ ಇದ್ದೇ ಇರ್ತದೆ. ಬಿಸಿಲಿಗೆ ಹೋಗುದಿಲ್ಲ. ಕಿಯಾರ ಟಿಕ್, ಕೈಯಲ್ಲಿ ನೀರುಂಟ, ನಾನು ಹಾಕ್ತೇನೆ ಬಾಯಿಗೆ. ಏನು ಮಿಸಸ್ ಕುಂದರಿ, ಇಲ್ಲೇ ಕೊಡೋ. ಫಸ್ಟ್ ಅದು ತಿನ್ನು. ಓಕೆ, ನಿಧಾನವೇ ಪ್ರಧಾನ. ವೇಟ್ ಮಾಡು. ಏನು ಮಿಸಸ್ ಕುಂದರಿ, ಇಲ್ಲೇ ಸ್ನಾನ ಮಾಡೋದು ಅಂತ ಕೇಳ್ತೀರಾ? ಇದು ನಮ್ಮ ಬಕೆಟ್ ಅಲ್ಲ ಮಾರೆ, ಇದು ಎಕ್ವೇರಿಯಂ ಕ್ಲೀನ್ ಮಾಡೋ ಬಕೆಟ್. ಕೊಕ್ಕುದು ನೀರು ಚೇಂಜ್ ಮಾಡಲು ಟೈಮ್ ಆಗಿದೆ. ಹಾಗೂ ಇದ್ರದ್ದು ಸಹ ನೀರು ಇವ್ಯಾಪ್ರೇಟ್ ಆಗಿದೆ, ಅಂದರೆ ಮೇಲೆ ಓಪನ್ ಅಲ್ಲ, ನೀರು ಆರಿ ಹೋಗ್ತದೆ. ಸೊ ಇದು ನೀರು ಫಿಲ್ ಆಗಬೇಕು ಹಾಗೂ ಟ್ಯಾಂಕ್ ಸಹ ಕ್ಲೀನ್ ಆಗಬೇಕು. ಸೊ ಅದರಿಂದಾಗಿ ಈ ಬಕೆಟ್ ಇಲ್ಲಿ ಬಂದಿದೆ. ಮೀನುಗಳಿಗೆ ಸಪ್ರೇಟ್ ಆದ ಮಗ್ ಹಾಗೂ ಸಪ್ರೇಟ್ ಬಕೆಟ್ ಯೂಸ್ ಮಾಡೋದು ಖಾಲಿ ಮೀನುಗಳಿಗೆ. ನಮಗೆ ಸಪ್ರೇಟ್ ಯೂಸ್ ಮಾಡೋದು, ಮಿಕ್ಸ್ ಮಾಡೋದಿಲ್ಲ. ಮೀನ್ದು ನಮಗೆ ಬರೋದು ಬೇಡ, ನಮ್ಮದು ಮೀನಿಗೆ ಹೋಗೋದು ಬೇಡ. ಸ್ವಲ್ಪ ಆಚೆ ಈಚೆ ಆದರೆ ಮೀನು ಸತ್ತರೆ ಇನ್ನೂ ಸಹ ಮಂಡೆ ವೆಚ್ಚಾಗ್ತದೆ. ಇವತ್ತು ಒಳ್ಳೆ ಮುಹೂರ್ತ ಉಂಟು ನನ್ನ ಹ್ಯಾಪಿ ಬರ್ಡೇ ತೆಗಿಬೇಕು. 1 ತಿಂಗಳು ಆಗ್ತಾ ಬಂತು. ನಮ್ಮ ಲೈವ್ ಪ್ಲಾಂಟ್ ಎಕ್ವೇರಿಯಂ. ಲೈವ್ ಪ್ಲಾಂಟ್ ಅಂದರೆ ಮೀನು ಸಹ ಉಂಟು, ಗಿಡಗಳು ಸಹ ಸ್ವಲ್ಪ ಉಂಟು.
ಗಿಡಗಳು ತುಂಬ ಇತ್ತು, ಸ್ವಲ್ಪ ಸತ್ತಿದೆ. ಇದು ಸೋಟೇಲ್, ಇದು ಟೆಟ್ರ, ಇದು ಗಪ್ಪಿ. ನಿಯಾನ್ ಕಲರ್ಸ್ ಹಾಕಿದ್ರೆ ಭಾರಿ ಚಂದ ಅಂತದೆ. ಇಲ್ಲಿಯ ನ್ಯೂಸ್ ಚಾನೆಲ್ ಅಂದರೆ ಕಲೀಜ್ ಟೈಮ್ಸ್, ಇಲ್ಲಿ ಒಂದು ಅಫಿಷಿಯಲ್ ಚಾನೆಲ್ ಆಯಿತಾ ನ್ಯೂಸ್ ಚಾನೆಲ್. ಅಲ್ಲಿ ಮಕ್ಕಳಿಗೆ ಇನ್ನು ರಜೆ ಅಂತ ಬಂದಿದೆ. ಸ್ಪ್ರಿಂಗ್ ಬ್ರೇಕ್ ಅಂತೇಳಿ ಉಂಟು. ಇಲ್ಲಿ ಸ್ಪ್ರಿಂಗ್ ಅಷ್ಟು ಕಾಲ ಇಲ್ಲ, ಆದರೆ ಒಂದು ಬ್ರೇಕ್ ಕೊಡ್ತಾರೆ ಮಕ್ಕಳಿಗೆ. ಇನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಹೋಗುವ ಮುಂಚೆ. ಸೊ ಇವರಿಗೆ 2 ವಾರ ಇನ್ನೂ ರಜೆ, ನೆಕ್ಸ್ಟ್ ಮಂಡೆಯಿಂದ ಅಂತ ಹೇಳಿದ್ದಾರೆ, ಅಫಿಷಿಯಲ್ ಚಾನಲಲ್ಲಿ ಹೇಳಿದ್ದಾರೆ. ಆದರೆ ಗೊತ್ತಿಲ್ಲ ಇವರ ಸ್ಕೂಲಿನ ಎಂತ ಡಿಸೈಡ್ ಮಾಡ್ತಾರೆ ಅಂತೇಳಿ. ರಜೆ ಇದ್ರೆ ಸಹ ತಿಂಗಳ ಫೀಸ್ ಕಟ್ಟಬೇಕು, 1095 ದಿರಮ್ ಎವ್ರಿ ಮಂತ್. ಸೊ ಅದು ಕಟ್ಟಬೇಕು. ಬಟ್ 2 ವಾರ ರಜೆ, 9th to 22nd ರಜೆ. ಇನ್ನಾಯಿತು, ಇನ್ನು BP ಮೆಷಿನ್ ಹತ್ತಿರ ಇಡಬೇಕು. BP ಇಲ್ಲೇ ಓಡಾಡ್ತಾ ಉಂಟು. ಇಲ್ಲಿದೀಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಂದರೆ, ಮಕ್ಕಳಿಗೆ ಇನ್ನು ರಜೆ, ಒಂದು 2 ವಾರ ರಜೆ. ಅಷ್ಟರವರೆಗೆ ಸಿಚುವೇಶನ್ ಕಮ್ಮಿ ಆದರೆ ಒಳ್ಳೆಯಿತ್ತು. ಮತ್ತು ಒಳ್ಳೆ ಆಗೋದಿಲ್ಲದ್ರೆ ಮನೆಯಲ್ಲೇ ಸ್ಕೂಲಿಂಗ್, ಅಂದರೆ ಆನ್ಲೈನ್ ಕ್ಲಾಸಸ್. ದೊಡ್ಡವ್ರಿಗಂತೂ ಆಫೀಸ್ ಉಂಟೆ, ಮಂಡೆಯಿಂದ ಆಫೀಸ್ ಉಂಟೆ. ಅವ್ರಿಗೆ ಒಂದಿನ ಸಹ ರಜೆ ಇರಲಿಲ್ಲ. ನನ್ನ ಹಸ್ಬೆಂಡ್ ಒಂದಿನ ಮನೇಲಿದ್ದರು, ವರ್ಕ್ ಫ್ರಮ್ ಹೋಮ್. ಬಟ್ ಟ್ರಾಫಿಕ್ ಹೆಚ್ಚು ಇಲ್ಲಂತೆ, ಯಾಕಂದರೆ ಹೆಚ್ಚಿನ ಜನರಿಗೆ ವರ್ಕ್ ಫ್ರಮ್ ಹೋಮ್. ನನ್ನ ಗಂಡ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದ ಕಾರಣ ವರ್ಕ್ ಫ್ರಮ್ ಹೋಮ್ ಆಗೋದಿಲ್ಲ. ಸೊ ಅದರಿಂದಾಗಿ ಅವರು ಆಫೀಸ್ಗೆ ಹೋಗ್ತಾರೆ. ಹಾಗೂ ಫ್ಲೆವಿಟಾಗೆ ಸಹ ಆಫೀಸ್ ಉಂಟು ಅಂತ ಹೇಳಿದರು, ರಜೆ ಇಲ್ಲ ಇಲ್ಲಿ. ಸೊ ತುಂಬ ಜನರು ಕೇಳ್ತಿದ್ದೀರಿ ಫ್ಲೆವಿಟಾ ಹೇಗಿದ್ದಾಳೆ, ಫ್ಲೆವಿಟಾ ಹುಷಾರಿದ್ದಾಳೆ, ಅವಳು ಆಫೀಸ್ಗೆ ಹೋಗ್ತಾ ಬರ್ತಾ ಇದ್ದಾಳೆ. ಸೊ ಅವಳು ಬೈ ಗಾಡ್ಸ್ ಗ್ರೇಸ್ ನಾವೆಲ್ಲರೂ ಸಹ ಸೇಫ್ ಇದ್ದೇವೆ. ಕಂಟೆಂಟ್ ಅಂತೂ ಹೋಮ್ ಕಂಟೆಂಟೇ ಕೊಡ್ತಿದ್ದೆ ನಾನು. ನಂಗೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗ್ತದೆ ಇಲ್ಲವ, ಕಮೆಂಟ್ ಮೂಲಕ ಹೇಳಿ. ಎಲ್ಲಿ ಸಹ ಹೊರಗೆ ಹೋಗೋದು ಬೇಡ ಅಂತೇಳಿ, ಯಾಕಂದರೆ ಚಿಕ್ಕ ಮಗಳು ಸಹ ಇದ್ದಾಳಲ್ಲ, ಸುಮ್ಮನೆ ರಿಸ್ಕಿ ಹಾಕಿ. ನಿನ್ನೆ ಸಹ ನಾವು ಇದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗುವಾಗ ಸಹ ಗಂಡ ಹೇಳಿದ್ರು ಹೋಗೋದು ಬೇಡ ಅಂತೇಳಿ, ಯಾಕಂದರೆ ಅಲ್ಲಿ ತುಂಬ US ಜನರಿದ್ದಾರೆ ಆ ಹೋಟೆಲಲ್ಲಿ. ಸೊ ಸ್ವಲ್ಪ ಹೆದರಿಕೆ ಆಗ್ತದೆ. ಬಟ್ ಹೋದೆವು ನಾವು. ನೋಡಬೇಕು ಇನ್ನು ನೆಕ್ಸ್ಟ್ ಟೈಮ್ ಕೊಂಡೋಗೋದಾ ಬೇಡ ಅಂತೇಳಿ ಸ್ವಲ್ಪ ನಾವು ಸಹ ಕನ್ಫ್ಯೂಷನಲ್ಲಿ ಇದ್ದೇವೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸೂಪರ್ ಮಾರ್ಕೆಟ್ ಹೋಗಿ ತೋರಿಸ್ತೇನೆ ಹೇಗೆ ಉಂಟು ಇಲ್ಲಿಯ ಸೂಪರ್ ಮಾರ್ಕೆಟ್ಸ್, ರೇಟ್ಸ್ ಹೇಗೆ, ಈಗ ಜಗಳ ಟೈಮಲ್ಲಿ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅದು ಸಹ ಹೇಳ್ತಾನೆ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿ ನಿಮಗೆ ತೋರಿಸ್ತೇನೆ. ಸದ್ಯಕ್ಕೆಲ್ಲ ನಾರ್ಮಲ್ ಉಂಟು, ಟ್ರಾಫಿಕ್ ಸ್ವಲ್ಪ ಕಮ್ಮಿ ಉಂಟು, ಎಲ್ಲರೂ ಸಹ ಮನೆಯಲ್ಲೇ ಕೂತ್ಕೊಳ್ತಿದ್ದಾರೆ, ಯಾರು ಸಹ ಹೊರಗೆ ಹೆಚ್ಚು ಬರ್ತಿಲ್ಲ. ಬಟ್ ಸಿಚುವೇಶನ್ ಬೈ ಗಾಡ್ಸ್ ಗ್ರೇಸ್ ಅಂಡರ್ ಕಂಟ್ರೋಲ್ ಉಂಟು. ನಾವು ಖಾಲಿ ಅಲ್ಲ, ನಮ್ಮ ಫ್ರೆಂಡ್ಸ್, ಇಲ್ಲಿ ಎಲ್ಲ ಫ್ರೆಂಡ್ಸ್ ಹಾಗೂ ಅವರ ಫ್ಯಾಮಿಲೀಸ್ ಎಲ್ಲ ಬೈ ಗಾಡ್ಸ್ ಗ್ರೇಸ್ ಸೇಫ್ ಇದ್ದೇವೆ. ಪ್ರೇಯರ್ಸ್ ಬೇಕು, ಇಡೀ ಜಗತ್ತಲ್ಲಿ ಶಾಂತಿ ಬರ್ಬೇಕಂತೇಳಿ ಪ್ರೇಯರ್ ಮಾಡಬೇಕು ನಾವು ಅಷ್ಟೇ. ನಮ್ಮಿಂದ ಬೇರೆ ಎಂತ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹಸ್ಬೆಂಡ್ದು ಕೊಲೀಗ್ ನಿನ್ನೆ ಕಾಲ್ ಮಾಡಿದ್ರು. ಅವರು ಸೂಪರ್ ಮಾರ್ಕೆಟ್ಗೆ ಹೋದಾಗ, ನಾನು ಹೋದಾಗ ಲಾಸ್ಟ್ ವೀಕ್ ನಾವು ಸ್ಯಾಟರ್ಡೆ ಹೋದಾಗ ಇದಕ್ಕೆ ಟೊಮ್ಯಾಟೋಗೆ 1.5 ದಿರಮ್ ಇತ್ತು. 1.5 ದಿರಮ್, 1.5 ದಿರಮ್ ಅಂದರೆ ಕ್ಲೋಸ್ ಟು 35 ರುಪೀಸ್ ಇತ್ತು. ಈಗ ಅದೇ ಟೊಮ್ಯಾಟೋಗೆ, ಅದೇ ಸೊಡ್ಡು ಇರೋ ಟೊಮ್ಯಾಟೋಗೆ 10 ದಿರಮ್ ಅಂದರೆ 250 ರುಪೀಸ್ ಆಗಿದೆ ಪರ್ kg. ಅಂದರೆ ಎಲ್ಲಿಂದ ಸಹ ಬರ್ತಿಲ್ಲ ಅಲ್ಲ, ಸೊ ಅದರಿಂದಾಗಿ ಜಾಸ್ತಿ ಆಗಿದೆ. ನಿಮ್ಮ ಕಡೆ ಎಲ್ಲಿ ಸಹ ಎಂಥ ರೇಟ್ ಉಂಟು ದುಬೈಯಲ್ಲಿರುವವರೆಲ್ಲ ಹೇಳಿ ಆಯಿತಾ. ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಈಗಿನ ಸಿಚುವೇಶನ್ಗೆ, ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಬಟ್ ಈಗಿನ ಸಿಚುವೇಶನ್ಗೆ ಸ್ವಲ್ಪ ರೇಟ್ಸ್ ಎಲ್ಲ ಇನ್ನು ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿ ನೋಡಿ ಇನ್ನೂ ಗೊತ್ತಾಗಬೇಕಷ್ಟೇ. ನಿನ್ನೆ ಲೈವ್ ಬಂದಾಗ ಒಬ್ಬರು ಜಾಬಿಗೆ ನಾನು ಹುಡುಕ್ತಿದ್ದೇನೆ ಅಂತೇಳಿ ಹೇಳಿದರು, ಜಿಶಾ ಅಂತೇಳಿ. ಬ್ಯಾಂಗ್ಳೂರ್ ಇಲ್ಲದ್ರೆ UAE ಅಲ್ಲಿ ಎಲ್ಲಿ ಸಾಕ್ತದೆ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಅವ್ರು ಹುಡುಕ್ತಿದ್ದಾರೆ. ಯಾರಾಚ ನೀವು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿದ್ರೆ, ಹೆಲ್ಪ್ ಮಾಡಲಿಕ್ಕೆ ಆದರೆ ದಯವಿಟ್ಟು ನನಗೆ ಮಿಸಸ್ ಕುಂದರ್ ಪ್ರೊಫೈಲ್ ಅಂದರೆ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಮೆಸೇಜ್ ಮಾಡಿ, ನಾನು ಅವರ CV ಅನ್ನು ಕಲಿಸ್ಕೊಡ್ತೇನೆ ಆಯಿತಾ. ಯಾರಿಗಾಚ ಹೆಲ್ಪ್ ಆದರೆ ಒಳ್ಳೇದಲ್ಲ. ಸೊ ಅವರ ಏವಿಯೇಷನ್ ಕೋರ್ಸಲ್ಲಿ ಆಗಿ ಅವರು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಹುಡುಕ್ತಿದ್ದಾರೆ. ಯಾರ್ದಾಚ ನಿಮಗೆ ಕನೆಕ್ಷನ್ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಆಯಿತಾ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ನಾನು ಫಸ್ಟ್ ಹೆಸರು ಓದ್ತೇನೆ, ಆನಂತರ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ವಿಶ್ ಮಾಡ್ತಾಳೆ ಆಯಿತಾ. ಮೊಹಮ್ಮದ್ ಶಹಾನ್ ಇಸ್ಮಾಯಿಲ್ 9th ಬರ್ಡೇ, 9th ಮಾರ್ಚಿಗೆ. ಹ್ಯಾಪಿ ಬರ್ಡೇ ಮೊಹಮ್ಮದ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಶೈದಲ್ನ ಬರ್ಡೇ 28th ಫೆಬ್ರಿಗೆ ಆಲ್ರೆಡಿ ಆಗಿದೆ. Belated birthday wishes Shaidal, God bless you with all good health, wealth and happiness always. Rehnaz's birthday March 10th ಗೆ. Happy birthday Rehnaz, God bless you with all good health, wealth and happiness always. ಹಾಡು ಮಗ. Happy birthday to you. Happy birthday to you. Happy birthday. Happy birthday. Happy birthday to you. Happy birthday everyone. ಸದ್ಯಕ್ಕೆ ಆಲ್ ಗುಡ್. ಇಲ್ಲಿ ಎಲ್ಲ ಸಿಚುವೇಶನ್ ತುಂಬಾ ಬೆಟರ್ ಆಗಿದೆ, ಏನು ಹೆದರುವ ಸಿಚುವೇಶನ್ ಅಂತೂ ಇಲ್ಲವೇ ಇಲ್ಲ.
ನಾರ್ಮಲೈಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಂತ ಸಹ ಕ್ಲೋಸ್ಡ್ ಅಂತಿಲ್ಲ, ಎಂತ ಸಹ ಇಲ್ಲ, ಕರ್ಫ್ಯೂ ಆಗಿ ಎಂತ ಸಹ ಇಲ್ಲ, ಎಲ್ಲ ನಾರ್ಮಲ್ ನಡೀತಾ ಉಂಟು. ಖಾಲಿ ಪಬ್ಲಿಕ್ ಗ್ಯಾದರಿಂಗ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲರ ಸೇಫ್ಟಿಗೋಸ್ಕರ ಅಷ್ಟೇ, ಬಾಕಿ ಎಲ್ಲ ನಾರ್ಮಲ್ ಉಂಟು. ಓಕೆ, ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.